ತಪಸ ಬ್ರಹ್ಮಚರ್ಯೇಣ ಶ್ರದ್ಧೆಯ ಸಂವತ್ಸರಂ ಸಂವತ್ಸ್ಯಥ. ಇದು ಷಟ್ಪ್ರಶ್ನೋಪನಿಷತ್ನಲ್ಲಿ ಆರಂಭದಲ್ಲಿಯೇ ಎರಡನೇ ಮಂತ್ರ. ಪಿಪ್ಪಲಾದರು ತಮ್ಮ ಬಳಿಗೆ ಬಂದಂತಹ ಋಷಿಕುಮಾರರಿಗೆ ಹೇಳುವ ಮಾತು. ನೀವು ನನ್ನ ಆಶ್ರಮದಲ್ಲಿ 1 ವರ್ಷ ಕಾಲ ವಾಸ ಮಾಡಿರಿ. ಹೇಗೆ ಅಂದರೆ, ತಪಸ್ಸಿನಿಂದ ಮತ್ತು ಬ್ರಹ್ಮಚರ್ಯದಿಂದ ಮತ್ತೆ ಶ್ರದ್ಧಾ ಅಂದರೆ ಆಸ್ತಿಕ್ಯ ಬುದ್ಧಿ, ಅದರಿಂದ ಕೂಡಿದವರಾಗಿ 1 ವರ್ಷ ಕಾಲ ವಾಸ ಮಾಡಿರಿ ಅಂತ ಅದರ ಅರ್ಥ ಅನುವಾದ ಮಾಡಿದ್ದಾರೆ. ಅದರಿಂದ ಕೂಡಿದವರಾಗಿ, ಹಾಗಾದರೆ ತಪಸಾ ಸಹ ಬ್ರಹ್ಮಚರ್ಯನ ಸಹ ಶ್ರದ್ಧೆಯ ಸಹ ಅಂತ ಹೀಗೆ ಅರ್ಥ ಹೇಳಿದಾಗ ಆಗ್ತದೆ. ಆದರೆ ಅದು ಕೂಡಿದವರಾಗಿ ಅದರ ಜೊತೆಗೆ ಅಂತ ಅರ್ಥ ಇದ್ದಕ್ಕಿಲ್ಲ. ಅದು ಈ ರಾಮ ಲಕ್ಷ್ಮಣೇನ ಸಹ ವನಂ ಗಚ್ಚತಿ, ರಾಮನು ಲಕ್ಷ್ಮಣನ ಜೊತೆಗೆ ವನಕ್ಕೆ ಹೋಗ್ತಾನೆ ಅಂತ ಹೇಳಿದಾಗ ಲಕ್ಷ್ಮಣನು ರಾಮನ ಜೊತೆಗೆ ವನಕ್ಕೆ ಹೋಗಿರ್ತಾನೆ. ಅಲ್ಲಿ ಸಹ ಅಂತ ಪ್ರಯೋಗ ಮಾಡುವುದು ಸರಿ. ಇಲ್ಲಿ ಇದು ಸಹ ಅಲ್ಲ, ಸಂವತ್ಸ್ಯಥ ಅಂದ್ರೆ 1 ವರ್ಷ ವಾಸ ಮಾಡಿರಿ ಅಂತಿದೆಯಲ್ಲ, 1 ವರ್ಷವನ್ನು ನೀವು ಇಲ್ಲಿ ಕಳೆಯಿರಿ. ಆ 1 ವರ್ಷವನ್ನು ನೀವು ಇಲ್ಲಿ ಕಳೆಯಿರಿ ಅನ್ನೋದಕ್ಕೆ ಹೇಗೆ ಕಳೆಯಬೇಕು ಅಂದ್ರೆ, ತಪಸ್ಸಿನ ಮೂಲಕ, ಬ್ರಹ್ಮಚರ್ಯದ ಮೂಲಕ, ಶ್ರದ್ಧೆಯ ಮೂಲಕ ಇವುಗಳೆಲ್ಲವನ್ನು ಅಳವಡಿಸಿಕೊಂಡು ಅದನ್ನು ಪಾಲಿಸುತ್ತಾ ಅಂತ ಅದಕ್ಕೆ ಅರ್ಥ. ಹೀಗೆ ಆ ತೃತೀಯ ವಿಭಕ್ತಿಗೆ ಅದರ ಜೊತೆಗೆ ಅಂತ ಅರ್ಥ ಅಲ್ಲೇನು ನನಗೆ ಸಮ್ಮತವಾಗಿ ಕಾಣಿಸೋದಿಲ್ಲ. ಇವುಗಳ ಮೂಲಕ ಇವುಗಳೆಲ್ಲವನ್ನು ಆಚರಿಸುತ್ತಾ, ಈಗ ನಮಗೆ ಬೇರೆ ಉದಾಹರಣೆಗಳು ಹೇಳುವುದಾದರೆ, ಅವನು ಅಧ್ಯಯನ ಮಾಡುತ್ತಾ ರಾತ್ರಿಯನ್ನು ಕಳೆದನು, ಸಹ ಅಧ್ಯಯನೇನ ರಾತ್ರಿಂ ಯಾಪಯತಿ, ಹೀಗೆಲ್ಲ ಹೇಳಿದಾಗ ಅಧ್ಯಯನ ಮಾಡುತ್ತಾ ಅಂತ ಅರ್ಥ. ಅದಕ್ಕೆ ಅಧ್ಯಯನ ಸಹ ಅಂತ ಅರ್ಥ ಅಲ್ಲ. ಪ್ರಾತರ್ದ್ಯೂತ ಪ್ರಸಂಗೇನ ಮಧ್ಯಾಹ್ನೆ ಸ್ತ್ರೀ ಪ್ರಸಂಗತಃ ರಾತ್ರೌ ಚೌರ್ಯ ಪ್ರಸಂಗೇನ ಕಾಲೋ ಗಚ್ಚತಿ ಧೀಮತಾಂ ಅಂತ ಒಂದು ಶ್ಲೋಕ. ಪ್ರಾತಃ ಕಾಲದಲ್ಲಿ ದ್ಯೂತ ಪ್ರಸಂಗದಿಂದ, ಜೂಜಾಟ ಉಳ್ಳಂತಹ ಮಹಾಭಾರತವನ್ನು ಅಧ್ಯಯನ ಮಾಡುವುದರ ಮೂಲಕ, ಮಧ್ಯಾಹ್ನೆ ಸ್ತ್ರೀ ಪ್ರಸಂಗತಃ ಹಗಲಿನ ಹೊತ್ತಿನಲ್ಲಿ ಸ್ತ್ರೀ ಪ್ರಸಂಗ ಇರುವ ರಾಮಾಯಣದ ಮೂಲಕ, ಸ್ತ್ರೀ ಅಂದರೆ ಸೀತೆ, ಅವಳ ಕಥೆ ಇರುವ ರಾಮಾಯಣದ ಮೂಲಕ, ರಾತ್ರವು ಚೌರ್ಯ ಪ್ರಸಂಗೇನ, ಚೌರ್ಯ ಕೃಷ್ಣ ಮಾಡಿದ ಕಳ್ಳತನಗಳನ್ನು ವರ್ಣನೆ ಮಾಡುವ ಭಾಗವತದ ಮೂಲಕ, ಹೀಗೆ ಹಗಲು ಮಹಾಭಾರತದ ಅಧ್ಯಯನದ ಮೂಲಕ, ಮಧ್ಯಾಹ್ನ ರಾಮಾಯಣದ ಅಧ್ಯಯನ, ಸಾಯಂಕಾಲ ಭಾಗವತದ ಅಧ್ಯಯನದ ಮೂಲಕ ಸಜ್ಜನದ ಕಾಲ ಕಳೆಯುತ್ತದೆ ಅಂತ ಅಲ್ಲಿರುವ ಪ್ರಯೋಗ. ಅಲ್ಲಿ ಪ್ರಸಂಗೇನ ಅಂದ್ರೆ ಪ್ರಸಂಗೇನ ಸಹ ಅಂತ ಅರ್ಥ ಅಲ್ಲ, ಅದ್ರ ಮೂಲಕವಾಗಿ ಅಂತ ಅರ್ಥ. ಹಾಗೇನೆ ಇಲ್ಲೂ ಕೂಡ ತಪಸ ಅಂದ್ರೆ ತಪಸ್ಸಿನ ಮೂಲಕ ಅದನ್ನು ಆಚರಿಸುತ್ತಾ, ಅಲ್ಲಿ ಆ ಮಹಾಭಾರತ ರಾಮಾಯಣ ಭಾಗವತ ಗ್ರಂಥಗಳನ್ನು ಓದುತ್ತಾ, ಇಲ್ಲಿ ತಪಸ್ಸನ್ನು ಆಚರಿಸುತ್ತಾ, ಬ್ರಹ್ಮಚರ್ಯವನ್ನು ಪಾಲಿಸುತ್ತಾ, ಶ್ರದ್ಧೆಯನ್ನು ಅಳವಡಿಸಿಕೊಳ್ಳುತ್ತಾ 1 ವರ್ಷವನ್ನು ಕಳೆಯಿರಿ ಅಂತ ಅದರ ತಾತ್ಪರ್ಯ. ನಾವು ಇದನ್ನು ಹೇಳ್ತಿದ್ದೇವೆ ಹೇಗೆ? ತಪಃ ಕುರುವಂತಹ ಬ್ರಹ್ಮಚರ್ಯಂ ಪಾಲಯಂತಹ ಶ್ರದ್ಧೆಯ ಯುಕ್ತಾ ಸಂವತ್ಸರಂ ಸಂವತ್ಸ್ಯಥ ಅಂತ ಹೇಳ್ತಿದ್ವೇನು. ಅದನ್ನೇ ಶಾರ್ಟ್ ಆಗಿ ಪರಿಣಾಮಕಾರಿಯಾಗಿ ಹೇಳುವಂತಹ ಒಂದು ಪ್ರಯೋಗ ಇದೆ.